ನಮಸ್ಕಾರ ಚಾಂಪಿಯನ್ಸ್, ನಾನು ನಿಮ್ಮ ರಾಹುಲ್ ಪಡಿ ಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಎಕ್ಸಾಮ್ ಬಂತಲ್ಲ, ಸ್ಟಾರ್ಟ್ ಆಗ್ತದೆ. ನಿಮ್ಮ ಕಾಲೇಜಲ್ಲಿ ಮ್ಯಾಥ್ಸ್ ಎಕ್ಸಾಮ್ ಯಾವಾಗಿದೆ ಅಂತ ಕಮೆಂಟ್ಸ್ ಮಾಡಿರಿ, ಡೇಟ್ ಕಮೆಂಟ್ಸ್ ಮಾಡಿರಿ. ಯಾಕಂದರೆ ಕೆಲವೊಂದು ಕಾಲೇಜಸಲ್ಲಿ ಫಸ್ಟ್ PUC ಸೊ ಬೇರೆ ಬೇರೆ ಡೇಟ್ಸು ಮಾಡ್ತಿದ್ದಾರೆ. ಸೊ ಕಮೆಂಟ್ ಮಾಡಿರಿ. ಆ್ಯಂಡ್ ಈ ವಿಡಿಯೋಲಿ ಐ ವಿಲ್ ಬಿ ಡಿಸ್ಕಸಿಂಗ್ ಸಮ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ಸು ಚಾಪ್ಟರ್ ವೈಸ್. ಅಷ್ಟು ಚಾಪ್ಟರ್ ಇದೆ. ಆದರೆ ಈಗ ಹೇಳ್ತಿದ್ದೀನಿ, ಅಷ್ಟು ಚಾಪ್ಟ್ರು ನಾನು ಅಷ್ಟು ಕ್ವಶನ್ಸ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಜಸ್ಟ್ ಇಮ್ಯಾಜಿನ್ ಈ ಕಾಂಪ್ಲೆಕ್ಸ್ ನಂಬರೇ ಬರೀ 3 ಕ್ವಶನ್ ಅಲ್ಲ, ಇನ್ನೂ ಇದೆ. ಸೊ ಇದೆಲ್ಲ ಕ್ವಶನ್ಸು ನಾನು ಸಾಲ್ವ್ ಮಾಡಬೇಕು ಅಂದರೆ ಇಟ್ ಟೇಕ್ಸ್ ಹೆಲ್ ಲಾಟ್ ಆಫ್ ಟೈಮ್. ಆ್ಯಂಡ್ ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಈಗ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇದನ್ನು ಫೈಂಡ್ ಮಾಡಬೇಕು ಅಂದರೆ ನಾಟ್ ಎವ್ರಿ ಒನ್ ಮೇ ರಿಕ್ವೈರ್ ಅಲ್ಲ. ಈಗ ಕೆಲವೊಬ್ಬರು ದೇ ಮೈಟ್ ಬಿ ಈಸಿ ಅಥವಾ ಕಷ್ಟ ಅಥವಾ ಡಿಪೆಂಡ್ಸ್ ಆನ್ ಯು. ಸೊ ಅದಕ್ಕೆ ಏನು ಮಾಡ್ತಿದ್ದೀನಿ, ಐ ವಿಲ್ ಬಿ ಸಾಲ್ವಿಂಗ್ ಫ್ಯೂ ಕ್ವಶನ್ಸ್. ಸೊ ರೆಸ್ಟ್ ಆಫ್ ದ ಕ್ವಶನ್ಸ್ ಏನಿದೆ ನಾನು ನಿಮಗೆ ನಮ್ಮ ವಾಟ್ಸಪ್ ಚಾನಲ್ ಇದೆ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಶೇರ್ ಮಾಡ್ತೀನಿ. ಸೊ ಜಾಯ್ನ್ ಆಗ್ರಿ. ಐ ವಿಲ್ ಬಿ ಶೇರಿಂಗ್ ದ ಎಂಟೈರ್ ಈಗೇನು ಡಾಕ್ಯುಮೆಂಟ್ ಇದೆ ದ ಕಂಪ್ಲೀಟ್ ಡಾಕ್ಯುಮೆಂಟ್ನ ಶೇರ್ ಮಾಡ್ತೀನಿ. ಸೊ ವಾಟ್ಸಪ್ ಜಾಯ್ನ್ ಆಗೋದು ಮರಿಬೇಡ್ರಿ, ಓಕೆನಾ? ಸೊ ನೋಡೋಣ ಎಷ್ಟಾಗತ್ತೆ ಅಷ್ಟು ನೋಡೋಣ. ಸೊ ದ ರೆಸ್ಟ್ ಐ ಡೋಂಟ್ ವಾಂಟ್ ಟು ಟೇಕ್ ಅಪ್ ಟು ಮಚ್ ಟೈಮ್. ಯಾಕಂದ್ರೆ ನಿಮಗೇನು ಕಷ್ಟ ಇದೆ, ಯಾವುದೊಂದು ಕ್ವಶನ್ ನನಗೆ ಕಷ್ಟ ಇದೆ ಅದನ್ನು ಅಷ್ಟನ್ನು ಸಾಲ್ವ್ ಮಾಡ್ಬೋದು. ಸೊ ವೈ ಟು ಅನ್ನೆಸೆಸರಿ ಲೈಕ್ ಈಗ 2 hours 3 hours 4 hours 4 hours ಅಂತೂ ಆಗಲ್ಲ, ಅದಕ್ಕಿಂತ ಜಾಸ್ತಿನೇ ಆಗುತ್ತೆ ಇಫ್ ಐ ವಾಂಟ್ ಟು ಸಾಲ್ವ್ ಆಲ್ ದ ಕ್ವಶನ್ಸ್. ಸೊ ಅಷ್ಟು ಟೈಮು ಆ್ಯಂಡ್ ದಿಸ್ ಪಾಯಿಂಟ್ ಆಫ್ ಟೈಮ್ ಒಂಥರ ನೆಕ್ ಮೂಮೆಂಟ್ ಅಂತಾರಲ್ಲ ಹಾಗೆ. ಸೊ ನಾಟ್ ರಿಕ್ವೈರ್ಡ್. ಸೊ ನೋಡೋಣ, ಮುಗಿಲಿ ಇದೆಲ್ಲ ಥಿಯರಿ ಏನಿದೆ ಮುಗಿಲಿ, ಅದಾದಮೇಲೆ CET ನಾವಂತೂ ಬಿಡಲ್ಲ. ಸೊ ಮಾಡೇ ಮಾಡ್ತೀವಿ, ಓಕೆ? ಆ್ಯಂಡ್ ಇದು ಇಫ್ ಯು ಕನ್ಸಿಡರ್ ದಿಸ್ ಫಾರ್ ಥಿಯರಿ, ಓಕೆ, ಇದನ್ನೇ ಸ್ಟಾರ್ಟ್ ಮಾಡ್ತೀನಿ. ಸೊ ಇದನ್ನು ನೀವು CET ಥಿಯರಿ ಕ್ವಶನ್ಸ್ಗಂದರೆ ಒಂದೊಂದೇ ಎಕ್ಸಾಂಪಲ್ ಹಾಕಿ ಮಾಡಬೇಕು. ಅಂದರೆ ಸ್ಟೆಪ್ ವೈಸು, ಎಕ್ಸಾಂಪಲ್ ಅಲ್ಲ ಸ್ಟೆಪ್ ವೈಸು. ಓಕೆ, ಇದನ್ನು ರ್ಯಾಷನಲೈಸ್ ಮಾಡ್ಕೋಬೇಕು. ರ್ಯಾಷನಲೈಸ್ ಮಾಡ್ಕೊಂಡ್ಮೇಲೆ ನಿಮಗೆ ವ್ಯಾಲ್ಯೂ ಬರುತ್ತೆ. ಸೊ ಬಟ್ ಇಫ್ ದಿಸ್ ವಾಸ್ ಫಾರ್ CET ಇದನ್ನು ರ್ಯಾಷನಲೈಸ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ I ಬರುತ್ತೆ, I to the power of n. ಸೊ I to the power of n 1 ಆಗಬೇಕು ಅಂದರೆ ದ ಲೀಸ್ಟ್ ವ್ಯಾಲ್ಯೂ ಆಫ್ n ಇಸ್ 4. ಸೊ ಫೈಂಡ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ ಆಫ್ n. ಸೊ ಏನಾಯಿತು 4. CET ಮುಗೀತು. CETಲಿ ಇದು ಆ್ಯಕ್ಚುಲಿ ಬರೀಬೇಕಾಗಿಲ್ಲ, ಇಲ್ಲಿ ಕ್ವಶನ್ ನೋಡೆ ಮೈಂಡ್ ಕ್ಯಾಲ್ಕುಲೇಷನ್ ಆಗಿ ಮುಗೀತು. ಆನ್ಸರ್ 4 ಅಷ್ಟೇ. 10 ಸೆಕೆಂಡ್ ಪ್ರಾಬ್ಲಮ್ CETಲಿ. ಸೊ ಹೆಂಗೆ ಬರುತ್ತೆ, ರ್ಯಾಷನಲೈಸ್ ಮಾಡ್ತೀರಾ? ಸೊ 1 - I ಇದೆ. ಸೊ 1 - I ಇದೆ ಅಂದರೆ ಸೊ ಏನು ಮಾಡ್ತೀರಾ, ಮೇಲೆ 1 + I, ಕೆಳಗೆ 1 - I. ಸೊ 1 + I ಮತ್ತು 1 + I ತೊಗೊತೀರಾ. ಸೊ ಏನಾಯಿತು, 1 + I ಹೋಲ್ ಸ್ಕ್ವೇರ್ ಡಿವೈಡ್ ಬೈ 1 - I². ಸೊ ಕೆಳಗೆ 2 ಬರುತ್ತೆ, ಮೇಲೆ ಸಿಂಪ್ಲಿಫೈ ಮಾಡಿರಿ, ನಿಮಗೆ 2I ಬರುತ್ತೆ. ಹೋಲ್ ಟು ದ ಪವರ್ ಆಫ್ n ಇದೆ. ಸೊ ಎಲ್ಲ ಕಡೆ n ಇದೆ. ಸೊ ಸಿಂಪ್ಲಿಫೈ ಮಾಡಿದೆ ಅಂದರೆ I to the power of n. ಬಟ್ ಇದನ್ನು ಕ್ಲೀನಾಗಿ ಸ್ಟೆಪ್ ವೈಸ್ ಬರೀಬೇಕು, ನಾನು ಜಸ್ಟ್ ಹಾಗೆ ಹೇಳ್ತಿರೋದು, ಓಕೆ? ಫೈನಲಿ n ವ್ಯಾಲ್ಯೂ 4. ಹೌದಾ ಇಲ್ಲ? CET 10 ಸೆಕೆಂಡ್ ಪ್ರಾಬ್ಲಮ್, ಬರೀ 10 ಸೆಕೆಂಡ್. ಸೊ ಇಂಥದ್ದು ಇನ್ನೂ ನೋಡೋಣ, ಮುಗಿಲಿ ಫಸ್ಟು, ಓಕೆ? ನೆಕ್ಸ್ಟು ಫೈಂಡ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 3 - 4i. ಸೇಮ್ 3 - 4i ಇದ್ರ ಕಾಂಜುಗೇಟ್ ಏನಾಗುತ್ತೆ, 3 + 4i ಡಿವೈಡ್ ಬೈ 3 + 4i. ಸೊ ಮೇಲೆ 3² - 4i ಹೋಲ್ ಸ್ಕ್ವೇರ್ ಡಿವೈಡ್ ಬೈ 3 + 4i. ಸೊ ಎಷ್ಟಾಯಿತು, 9 - 16i² ಡಿವೈಡ್ ಬೈ 3 + 4i. I² ಅಂದರೆ -1. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಎಷ್ಟಾಯಿತು, 25/3 + 4i ಇಸ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಓಕೆ, ಸಿಮಿಲರ್ಲಿ ಇದು √4 ಇದೆ. √4ನ ನೀವು 2 ಅಂತ ಬರೆದುಬಿಡ್ಬೋದು, ಸಿಂಪಲ್. √4 ಅಂದರೆ √4 ಅಂತ ಏನಕ್ಕೆ ತೊಗೊತೀರಾ? ಕೆಲವೊಂದ್ಸಲಿ ಈಸಿ ಅಂತ ನಿಮಗೆ ಸಿಂಪ್ಲಿಫೈ ಮಾಡೋಕೆ ಕೊಟ್ಟಿರ್ತಾರೆ, ನೀವು ಚೆಕ್ ಮಾಡಬೇಕು, ಓಕೆ? ಸೊ ಟ್ರೈ ಮಾಡಿರಿ. ಐ ವಾಂಟ್ ಟು ಸಾಲ್ವ್ 3 ಮಾರ್ಕ್ಸ್ ಕ್ವಶನ್ಸ್ ಇದೆ, ಎಲ್ಲ ಇದೆ, ಓಕೆ? ನೆಕ್ಸ್ಟು ಲೀನಿಯರ್ ಇನ್ಇಕ್ವಾಲಿಟೀಸ್. ಸೊ ಲೀನಿಯರ್ ಇನ್ಇಕ್ವಾಲಿಟೀಸಲ್ಲೂ ವರ್ಡ್ ಬೇಸ್ಡ್ ಪ್ರಾಬ್ಲಮ್ಸ್ ಇರುತ್ತೆ. ಐ ವಿಲ್ ಬಿ ಶೇರಿಂಗ್ ದಿಸ್ ವಿತ್ ಯು. ವಾಟ್ಸಪ್ ಚಾನಲಲ್ಲಿ ಜಾಯ್ನ್ ಆಗಿರಿ, ಓಕೆನಾ? ಈಗ ಈ ಥರ ಎಲ್ಲ ಇದ್ದಾಗ ನಿಮಗೆ ಸ್ಟೆಪ್ ಬೈ ಸ್ಟೆಪ್, ಓಕೆ, ಟೇಕ್ ದಿಸ್ ಅಂತ ಹಾಕಿ ಬರೀಬೇಕು. ಥಿಯರಿ ಮುಗಿಸ್ರಿ,
ಕಾಂಪಿಟೇಟಿವ್ ಎಕ್ಸಾಮ್ಸ್ ಈಸ್ ಇಂಪಾರ್ಟೆಂಟ್. ಥಿಯರಿ ಫಸ್ಟ್ ಪಿ ಯು ಸಿ ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ, ಫಸ್ಟ್ ಪಿ ಯು ಸಿ ಏನಿದೆ ನೀವು ಕಾನ್ಸೆಪ್ಟ್ಸ್ ಅಂತೂ ಪಕ್ಕಾ ಆಗಿರಲೇಬೇಕು. ಈಗ ನೀವು ಎಷ್ಟು ಕಾನ್ಸೆಪ್ಟ್ಸ್ ಪಕ್ಕಾ ಮಾಡ್ಕೊತಿರೋ ನೆಕ್ಸ್ಟ್ ಇಯರು ಸೆಕೆಂಡ್ ಪಿ ಯು ಸಿ ಅಷ್ಟೇ ಈಸಿ ಆಗುತ್ತೆ. ಎಸ್ಪೆಷಲಿ ಈಗ ಲೀನಿಯರ್ ಇನ್ಇಕ್ವಾಲಿಟೀಸ್ ಇದೆಲ್ಲ, ಮುಂದೆ ನೀವು LPP ಅಂತ ಓದ್ತೀರ, ಲೀನಿಯರ್ LPP. ಸೊ ಎಷ್ಟೋ ಕಾನ್ಸೆಪ್ಟ್ಸು, ಆ್ಯಂಡ್ ಅದು ಸಿಂಪಲ್ಲೇ, ವೆರಿ ಸಿಂಪಲ್, 5 ಮಾರ್ಕ್ ಕ್ವಶನ್, ಪಕ್ಕಾ 5 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಅದು ಬಿಟ್ಟರು ಈಗ ನೆಕ್ಸ್ಟ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇದೆ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದೆ, 3D ಇದೆ, ವೆಕ್ಟರ್ ಇದೆ, ಸೊ ಪ್ರಾಬಿಲಿಟಿ ಇದೆ, ಸೊ ಎಷ್ಟೋ ಮುಂದೆನೂ ಬರುತ್ತೆ. ಸೊ ನೀವಿಲ್ಲೇ ಹೀಗೆ ಪಕ್ಕಾ ಮಾಡ್ಕೊಂಡ್ರಿ, ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ಈಗ ಸರ್ ಈಗೇನು ಹೇಳ್ತಿದ್ರೆ ಈಗ ಲಾಸ್ಟ್ ಮೂಮೆಂಟಿಗೆ ಅಂದ್ರೆ ದಟ್ಸ್ ಫೈನ್, ಬಟ್ ಇನ್ನೂ ಎಕ್ಸಾಮ್ ಆಗಿಲ್ಲ ಅಲ್ಲ. ಸೊ ಈಗಾದರೂ ಒಂದು ಸ್ವಲ್ಪ ಫುಲ್ ಸೀರಿಯಸ್ ಆಗಿ ಹಾಕಿ ಮಾಡಿದ್ರಿ, ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಇದೇನು ಫಸ್ಟ್ ಪಿ ಯು ಸಿ ನಡೆಯುತ್ತೆ, ದಿಸ್ ಇಸ್ ಬೇಸ್ ಫಾರ್ ಯುವರ್ ಸೆಕೆಂಡ್ ಪಿ ಯು ಸಿ. ಓಕೆ, ಸೊ ಅದಕ್ಕೆ ನೋಡಿರಿ, ಇದು ಸಿಂಪಲಾಗಿ ಹೇಳ್ಬೋದು. 40 ಬಂತು, 45 ಬಂತು ಫಸ್ಟ್ 2 ಟೆಸ್ಟಲ್ಲಿ. ಮಿನಿಮಮ್ ಮಾರ್ಕ್ಸ್ ಥರ್ಡ್ ಟೆಸ್ಟಲ್ಲಿ ಆ್ಯಾವ್ರೇಜ್ 40 ಬರಬೇಕು. ಸಣ್ಣ ಹುಡುಗರು ಆದರೂ ಹೇಳ್ತಾರೆ, ಬಟ್ ಏನು ಮಾಡೋದು, ನಿಮಗೂ ಕೊಡ್ತಾರೆ. ಓಕೆನಾ? ಸೊ 3 ಮಾರ್ಕ್ಸ್ ಕ್ವಶನ್ ಇದೆ. ನೆಕ್ಸ್ಟು ಪ್ರಾಬಿಲಿಟಿ ಅಂತ ಬಂದಾಗ ಕಾಯಿನ್ ಬೇಸ್ಡ್, ಸಿಂಪಲ್, 10th ಮಾಡಿರ್ತೀರ, ಹೌದೋ ಇಲ್ಲೋ? ಒಂಥರ ನೋಡ್ರಿ 10th ಬೇಸ್ಡ್. ಎ ಕಾಯಿನ್ ಇಸ್ ಟಾಸ್ ಟ್ವೈಸ್, 2 ಸಲ ಕಾಯಿನ್ನ ಟಾಸ್ ಮಾಡಿದ್ವಿ ಅಂದರೆ ವಾಟ್ ಈಸ್ ದ ಪ್ರಾಬಿಲಿಟಿ ದಟ್ ಅಟ್ ಮೋಸ್ಟ್ 1 ಹೆಡ್ ಅಕ್ಕರ್ಸ್. ಅಟ್ ಮೋಸ್ಟ್ 1 ಹೆಡ್. ಸೊ ಕಾಯಿನ್ನ ಟಾಸ್ ಮಾಡಿದಾಗ ಏನೇನು ಔಟ್ಕಮ್ ಬರುತ್ತೆ? ಹೆಡ್ಡು ಟೈಲು. ಸೊ ಹೆಡ್ ಟೈಲ್ ಔಟ್ಕಮ್ಮು, ಸ್ಯಾಂಪಲ್ ಸ್ಪೇಸು. ಓಕೆ, ಕಾಯಿನ್ ಈಸ್ ಟಾಸ್ ಟ್ವೈಸ್. ಓಕೆ, ವಾಟ್ ಈಸ್ ದ ಪ್ರಾಬಿಲಿಟಿ ದಟ್ ಅಟ್ ಮೋಸ್ಟ್ 1 ಹೆಡ್, ಅಟ್ ಮೋಸ್ಟ್ 1 ಹೆಡ್. ಇದು ಒಂದು ಹೆಡ್ ಇಲ್ಲೇ ಇದ್ರೂ ನಡೆಯುತ್ತೆ, ಅಟ್ ಮ್ಯಾಕ್ಸಿಮಮ್ 1 ಹೆಡ್ ಇರಬೇಕು. ಸೊ ಸೊ ಎಷ್ಟಾಯಿತು? 3. ಸೊ ಪ್ರಾಬಿಲಿಟಿ ಏನಾಯಿತು? 3, ಟೋಟಲ್ 4, 3/4. ಕ್ವಶನ್ನ ಕರೆಕ್ಟಾಗಿ ಕೇರ್ಫುಲ್ ಆಗೋದ್ರಿ. ಯಾಕೆ? ಎ ಕಾಯಿನ್ ಇಸ್ ಟಾಸ್ ಟ್ವೈಸ್, ವಾಟ್ ಈಸ್ ದ ಪ್ರಾಬಿಲಿಟಿ ದಟ್ ಅಟ್ಲೀಸ್ಟ್ 1 ಟೈಲ್, ಅಟ್ಲೀಸ್ಟ್. ಸೊ ಅಟ್ಲೀಸ್ಟ್ ಅಂದಾಗ, ಸೊ ಇಲ್ಲೇ ತೊಗೊಳಂಗಿದ್ರೆ ಓಕೆ, ಸೊ ಅಟ್ಲೀಸ್ಟ್ 1 ಟೈಲ್, ಸೇಮ್. ನಾ ಯಾಕೆ ಇದನ್ನು ತೆಗೆದ? ಅಟ್ಲೀಸ್ಟ್ 1 ಟೈಲ್ ಸೇಮ್. ಅಟ್ಲೀಸ್ಟ್ 1 ಟೈಲ್ ಅಂತೂ ಇರಲೇಬೇಕು, ಇಲ್ಲದೆ ಅಂತೂ ಇರಬಾರ್ದು. ಇದು ಬರಲ್ಲ, ಇದು ಬಿಟ್ಟರೆ 3. ಸಿಂಪಲ್ ನೋಡಿರಿ. ಕ್ವಶನ್ ನಿಮಗೆ ಔಟ್ಕಮ್ಸ್ ಏನು ಬರ್ತಿದೆ, ಪ್ರಾಬಿಲಿಟಿ ಏನು ಬರ್ತಿದೆ? 3/4. ಸ್ಯಾಂಪಲ್ ಸ್ಪೇಸು ಸೇಮ್ ಬರ್ತಿದೆ, ಬಟ್ ಕ್ವಶನ್ ಫ್ರೇಮ್ ಆಗಿರೋದು. ಸೊ ಅದಕ್ಕೆ ಅಟ್ಲೀಸ್ಟ್, ಅಟ್ ಮೋಸ್ಟ್, ಬಿ ಕೇರ್ಫುಲ್. ಓಕೆನಾ? ಸೊ ಗಿವನ್ probability of A, probability of B, A or B if A and B are mutually exclusive events. So mutually exclusive events ಆಯಿತು ಅಂದರೆ probability of A intersection B ಏನಾಯಿತು? ನಲ್ ಅಥವಾ 0. ಸೊ ಏನಾಯಿತು? probability of A or B. So probability of A or B is nothing but probability of A plus probability of B. ಅಷ್ಟೇ, ಸಿಂಪಲ್. ಸೊ probability of A is 3/5 plus 1/5 is 4/5. ಸಿಂಪಲ್. ಇದು ಪ್ರಾಬಿಲಿಟಿ 1 ಶಾಟಲ್ಲೂ ಮಾಡಿದ್ದೀನಿ. ಓಕೆ, ನೆಕ್ಸ್ಟು ಚೆಕ್ ಮಾಡಿರಿ. ಸೊ ದೆರ್ ಆರ್ ಫ್ಯೂ ಕ್ವಶನ್ಸ್ ದಟ್ ಐ ಹ್ಯಾವ್ ಸಾಲ್ವ್ಡ್. ಓಕೆನಾ? 3 ಮಾರ್ಕ್ಸು ಇದೆ. ನೆಕ್ಸ್ಟು ಸೆಟ್ಸು ಇದೆ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸು ಇದೆ, ಎಲ್ಲ ಕ್ವಶನ್ಸ್ ಇದೆ, ಟ್ರಿಗ್ನೋಮೆಟ್ರಿ ಇದೆ. ನೆಕ್ಸ್ಟು ಸೊ ಟ್ರಿಗ್ನೋಮೆಟ್ರಿಲಿ ಐ ಜಸ್ಟ್ ವಾಂಟೆಡ್ ಟು ಸೇ ದಿಸ್. ನಾ ಕ್ವಶನ್ಸ್ ನೋಡಬೇಕಾದ್ರೆ ಈ ಕ್ವಶನ್ ಏನಿದೆ ಅಲ್ಲ, tan 3θ. ಸೊ ನಾನು ಸೆಕೆಂಡ್ ಪಿ ಯು ಸಿ MES ಬೆಂಗಳೂರಲ್ಲೇ ಓದಿದ್ದು. ಸೊ ನನಗೆ ಇನ್ನೂ ನೆನಪಿದೆ. ಸೊ ಇದೆ tan 3θ. ನಮ್ಮ ಮ್ಯಾಥ್ಸ್ ಟೀಚರು ಅವಾಗ ಕೇಳ್ತಿದ್ರು, ಪ್ರತಿಯೊಬ್ಬರಿಗೂ ನಿಲ್ಲಿಸಿ ಕೇಳಿದ್ರು, ಹಾಂ ಹೇಳ್ರಿ tan 3θ ಫಾರ್ಮುಲಾ ಏನು, tan 3θ ಫಾರ್ಮುಲಾ. ನನ್ನ ಮುಂದೆ ಇದ್ದವರೆಲ್ಲ ಎದ್ದು ನಿಂತರು. ಸೊ ನನ್ನೇನು ಎದ್ದು ನಿಂತಿದ್ರು. ಬುಕ್ ಓಪನ್ ಮಾಡೋಂಗಿಲ್ಲ, ಯಾಕಂದ್ರೆ ಬುಕ್ ಅಂತೂ ಅವ್ರು ತುಂಬ ಸ್ಟ್ರಿಕ್ಟ್ ಇದ್ದರು. NCC ಮಾಸ್ಟ್ರು ಇದ್ದರು, ಸೊ ಫುಲ್ ಸ್ಟ್ರಿಕ್ಟ್ ಇದ್ದರು. ನನಗೆ ಗೊತ್ತಿತ್ತು. ಐ ಸ್ಟಿಲ್ ರಿಮೆಂಬರ್ tan 3θ ಫಾರ್ಮುಲಾ. ಆವಾಗಿಂದ ನಾವು ಓದಿದ್ದು ಫಸ್ಟ್ ಪಿ ಯು ಸಿ 2010, ಸೊ 2009-10. ಸೊ ಫ್ರಮ್ ದೇರ್ ನನ್ನ ಎಲ್ಲ ಒಂದು 50 ಜನ ಎದ್ದು ನಿಲ್ಲಿಸಿದ್ರು.
ನಾನು ಹೇಳಿದೆ, ನಾನು ಆದಮೇಲೆ ನನ್ನ ಫ್ರೆಂಡ್ ಇನ್ನೊಬ್ಳು ಹೇಳಿದ್ರು, ಮುಗೀತು ಇಬ್ಬರೇ. ಬಟ್ ನಮ್ಮ ಕ್ಲಾಸಲ್ಲಿ ಹಾಗೇನು ಏನೋ ವೀಕ್ ಸ್ಟೂಡೆಂಟ್ ಇದ್ದರು ಅಂತಲ್ಲ, ನಮ್ಮ ಕಾಲೇಜಲ್ಲಿ ಟಾಪರ್ಸ್ ಇದ್ದಿದ್ದು. ಆ್ಯಂಡ್ ಆವಾಗ ನಾವು ಓದಬೇಕಾದ್ರೆ CET ಮೆಡಿಕಲ್ ಇತ್ತು. ಸೊ CET ಮೆಡಿಕಲ್ಲು ಅಂದರೆ CET ಥ್ರೂ ಔಟ್ ಕರ್ನಾಟಕ CET ಏನಿತ್ತು, ಫಸ್ಟ್ ರ್ಯಾಂಕ್ ನಮ್ಮ ಬ್ಯಾಚ್ಮೇಟು. ಕಾಮಿಡ್ಗೆ ಫಸ್ಟ್ ರ್ಯಾಂಕ್ ನಮ್ಮ ಬ್ಯಾಚ್ಮೇಟು. 1000 ಎಷ್ಟೋ ಜನ ಇದ್ದರು, 1000 ಎಷ್ಟೋ ಜನ ಇದ್ದರು. ನಂದು ಹತ್ರ ಬರ್ತಿತ್ತು 1000. ದಟ್ಸ್ ಎ ಡಿಫ್ರೆಂಟ್ ಸ್ಟೋರಿ, ಈಗ ಬೇಡ, ಬಟ್ ಹೇಳಿದ್ದು. ಐ ಜಸ್ಟ್ ವಾಂಟೆಡ್ ಟು ಶೇರ್ ದಿಸ್. ಓಕೆ, ಸೊ ಸಿಮಿಲರ್ಲಿ ಈಗ ಪರ್ಮಿಟೇಷನ್ ಕಾಂಬಿನೇಷನ್ ಆಯಿತು, ಅಥವಾ ಯಾವುದು ಬೈನಾಮಿಯಲ್ ಥಿಯರಮ್. ಬೈನಾಮಿಯಲ್ ಥಿಯರಮ್ಮು ಆ್ಯಂಡ್ ಅಗೇನ್ ಕ್ಯೂಬ್ ಇದೆಯಾ? ಸೊ ಕ್ಯೂಬ್ ಅಂದರೆ ಫಾರ್ಮುಲಾ ಗೊತ್ತಿರಬೇಕು, A + B ಹೋಲ್ ಕ್ಯೂಬ್. ಸೊ ಇದನ್ನೇನಂತ ಬರೀತೀರಾ? 3C0 A³ B0 ಪ್ಲಸ್ 3C1 A² B. ನೆಕ್ಸ್ಟು 3C2 A⁴ B² ಪ್ಲಸ್ 3C3 A⁴ B³. ಸೊ ಬರೀತೀರಾ? ಸಿಮಿಲರ್ಲಿ ಇದೇನು ಸಿಂಪಲ್ ಸರ್, ಏನು ಸಣ್ಣ ಹುಡುಗರು ಹಂಗೆ ಹೇಳ್ತೀರಾ? ಸೊ ಇದೇನಾಯಿತು, 1 ಆಯಿತು. ನೆಕ್ಸ್ಟು A ವ್ಯಾಲ್ಯೂ ಇಲ್ಲೇನು ತೊಗೊತೀರಾ? ಓಕೆ, ಇದು A + B ತೊಗೊಂಡ, A - B ತೊಗೊಳ್ರಿ. A - B ತೊಗೊಂಡಾಗ ಇದು ಪಾಸಿಟಿವ್ ಬರುತ್ತೆ, ಇಲ್ಲಿ ನೆಗೆಟಿವ್ ಬರುತ್ತೆ. ಓಕೆ, ಇಲ್ಲೇ ತೊಗೊಂಡ್ಬಿಡ್ತೀನಿ, ಇಲ್ಲಿ ನೆಗೆಟಿವ್ ಬರುತ್ತೆ ಆ್ಯಂಡ್ ಅಗೇನ್ ಪಾಸಿಟಿವ್ ಬಂತು. ಸೊ ಫೈನಲಿ ನೆಗೆಟಿವ್ ಬಂತು. ಓಕೆ, ಸೊ ವ್ಯಾಲ್ಯೂಸ್ ಹಾಕ್ರಿ. ಸೊ ಇಲ್ಲಿ A ವ್ಯಾಲ್ಯೂ ಏನಾಯಿತು, 100, B ವ್ಯಾಲ್ಯೂ 4. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ, ಫಸ್ಟ್ 1 ಬರುತ್ತೆ. ಓಕೆ, ನೆಕ್ಸ್ಟು ಇಲ್ಲಿಗೆ ಇದೆಲ್ಲ ⁵ ಇದೆ. ಓಕೆ, ನೆಕ್ಸ್ಟು ಟ್ರೈ ಮಾಡಿರಿ, ಎಕ್ಸ್ಪ್ಯಾಂಡ್. ಓಕೆನಾ? ಸೊ ಬೈನಾಮಿಯಲ್ ಥಿಯರಮ್ ಪ್ರೂವ್ ಮಾಡೋದು, ಸೊ ಸೀಕ್ವೆನ್ಸ್ ಆ್ಯಂಡ್ ಸೀರೀಸು ಪ್ರತಿಯೊಂದು ಇದೆ. ಸೊ ನಿಮಗೆ ಬೇಕು ಅಂದರೆ there are every chapter, the questions are there from every single chapter. ಸೊ ಬೇಕು ಅಂದರೆ ವಾಟ್ಸಪ್ ಚಾನಲ್ಲು ಡಿಸ್ಕ್ರಿಪ್ಷನಲ್ಲಿದೆ, ಜಾಯ್ನ್ ಆಗೋದು ಮರಿಬೇಡ್ರಿ. ಫೈನ್, ಸೊ ಸಿ ಯು ಸೂನ್. ಇನ್ನು MCQs ಮಾಡಬೇಕು, MCQs ಮಾಡ್ತೀನಿ. MCQs ಬೇಕು ಅಂದರೆ ಕಮೆಂಟ್ ಮಾಡಿರಿ. ಫೈನ್, ಸೊ ಸಿ ಯು ಸೂನ್. ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಡೇಟ್ಸ್ ಕಮೆಂಟ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.